ಬೆಂಗಳೂರಿನಲ್ಲಿ ಅಲ್ ಖೈದಾ ಸಹಚರ ಮಹಿಳೆಯನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಅಹಮದಾಬಾದ್ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಜಾರ್ಖಂಡ್ ಮೂಲದ ಮಹಿಳೆಯ ಬಂಧನ ಆಗಿದೆ. ನಿನ್ನೆ ಸಂಜೆ ಮಹಿಳೆಯನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ನಕ್ಸಲ್ ಎಂಬ ಅನುಮಾನದ ಮೇರೆಗೆ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಆ ನಂತರದಲ್ಲಿ ಗೊತ್ತಾಗಿದೆ ತನಿಖೆಯ ಸಂದರ್ಭದಲ್ಲಿ ಅಲ್ ಖೈದಾ ಲಿಂಕ್ ಈ ಮಹಿಳೆಗೆ ಇರೋದು. ಅದನ್ನ ಕನ್ಫರ್ಮ್ ಕೂಡ ಮಾಡಿಕೊಳ್ಳಲಾಗಿದೆ. ಬಂಧಿತ ಮಹಿಳೆಯಿಂದ ಡಿಜಿಟಲ್ ಉಪಕರಣವನ್ನ ಈಗಾಗಲೇ ಜಪ್ತಿ ಮಾಡಿಕೊಳ್ಳಲಾಗಿದೆ. ನಕ್ಸಲ್ ಎಂಬ ಅನುಮಾನದ ಮೇರೆಗೆ ಈ ಮಹಿಳೆಯನ್ನ ಬಂಧನಕ್ಕೆ ಒಳಪಡಿಸಿತ್ತು ಅಲಹಾಬಾದ್ ಪೊಲೀಸರ ತಂಡ. ಅನಂತರ ತನಿಖೆಗೆ ಒಳಪಡಿಸಿದಾಗ ಈ ಮಹಿಳೆಗೆ ಅಲ್ ಖೈದಾ ಲಿಂಕ್ ಇರೋದು ಕೂಡ ಖಾತ್ರಿಯಾಗಿದೆ. ಜೊತೆಗೆ ಆಕೆಯ ಬಳಿ ಇದ್ದಂತಹ ಡಿಜಿಟಲ್ ಉಪಕರಣಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಮೊಬೈಲ್ ಇತ್ಯಾದಿ ವಸ್ತುಗಳೆಲ್ಲವೂ ಕೂಡ ಈಗ ಪೊಲೀಸರ ಅಂಡರ್ನಲ್ಲಿ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಅದಾದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳೇನು ಮತ್ತು ಈಗ ಏನು ಪ್ರಕ್ರಿಯೆಗಳಿದೆ? ದಿವ್ಯಾ, ಗುಜರಾತ್ನ ATS ಪೊಲೀಸರು ಬೆಂಗಳೂರಿನಲ್ಲಿ ಸಮಾ ಪರ್ವೀನ್ ಅಂತೇಳಿ 30 ವರ್ಷದ ಮಹಿಳೆ ಈಕೆ ನಕ್ಸಲ್ರ ಜೊತೆ ಲಿಂಕನ್ನು ಹೊಂದಿದ್ದಾಳೆ ಅನ್ನೋ ಆರೋಪದ ಮೇಲೆ ಗುಜರಾತ್ನ ATS ಪೊಲೀಸರು ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಿರ್ತಾರೆ. ಬೆಂಗಳೂರಿನ ಅಜ್ಞಾತ ಸ್ಥಳವೊಂದರಿಂದ ಆಕೆಯನ್ನ ಪಿಕ್ ಮಾಡಿ ಕರೆದೊಯ್ದು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆಕೆ ಈ ಅಲ್ ಖೈದಾ ಜೊತೆ ಲಿಂಕನ್ನು ಹೊಂದಿರೋದು ಗುಜರಾತ್ ATS ಪೊಲೀಸರ ತನಿಖೆಯಲ್ಲಿ ಬಹಿರಂಗಗೊಂಡಿರೋದು. ಅಂದ್ರೆ ಈ ಅಲ್ ಖೈದಾ ಜೊತೆ ಒಂದಷ್ಟು ಸಾಫ್ಟ್ ಕಾರ್ನರ್ ಹೊಂದಿ ಅವರ ಕೆಲಸಗಳನ್ನ ಮಾಡ್ತಿದ್ಲು, ಅವ್ರ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ದಾಳೆ ಅನ್ನೋದು ಇದೀಗ ತನಿಖೆಯಲ್ಲಿ ಕಂಡುಬಂದಿರೋದು. ಹೀಗಾಗಿಯೇ ಆಕೆಯ ಮೊಬೈಲ್ ಮತ್ತೆ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳೇನಿದೆ ಅವುಗಳನ್ನ ಈಗಾಗಲೇ ಸೀಸ್ ಮಾಡುವ ಕೆಲಸವನ್ನ ಗುಜರಾತ್ನ ATS ಪೊಲೀಸರು ಮಾಡಿದ್ದಾರೆ. ಮತ್ತೆ ಅವುಗಳನ್ನ FSLಗೆ ಕಳಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ಅದರಲ್ಲಿ ಯಾವ್ಯಾವ ಮಾಹಿತಿಗಳ ಅಡಗಿದಾವೆ ಅಂತೇಳಿ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಬಳಿಕ ಈಕೆಯ ರೋಲ್ ಏನು, ಯಾವಾಗ ಅಲ್ ಖೈದಾವನ್ನ ಸಂಪರ್ಕ ಮಾಡ್ತಿದ್ಲು, ಯಾವ ರೀತಿ ಅವ್ರಿಗೆ ಸಿಂಪತೈಸರ್ ಆಗಿ ಕೆಲಸವನ್ನ ಮಾಡ್ತಿದ್ಲು, ಈ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳು ಹೊರಗೆ ಬರಬೇಕಿದೆ. ಹೀಗಾಗಿಯೇ ಸದ್ಯಕ್ಕೆ ಆಕೆಯನ್ನ ಇದೀಗ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಗುಜರಾತ್ನ ATS ಪೊಲೀಸರು ಮಾಡ್ತಿರೋದು. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.